ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾವು ಲೀವ್ಸ್ ಅಂದರೆ ಎಲೆಗಳ ಚಿತ್ರವನ್ನು ಯಾವ ರೀತಿಯಾಗಿ ಹಾಕಬೇಕು ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾನು ಪ್ರೀ ಟ್ರಾನ್ಸ್ಫರ್ ಟೂಲ್ನ ಕೆಳಗಿರುವಂಥ 2.2 ಲೈನ್ಸನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ನಾನು ಶೇಪನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ನಾನು ಶೇಪನ್ನು ಹಾಕೊಂಡು ಈ ಶೇಪನ್ನು ಹಾಕ್ಕೊಳ್ತದೆ. ಪಿಕ್ ಟೂಲ್ನ ಸಹಾಯದಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಶೇಪ್ ಟೂಲ್ನ ಸಹಾಯದಿಂದ ಈಗ ಒಂದು ಶೇಪನ್ನು ಕೊಡಬೇಕು. ಸೊ ಶೇಪನ್ನು ಕೊಡಬೇಕಂದ್ರೆ ನಾವು ಕರ್ವ್ ಪಾಯಿಂಟರ್ ಟೂಲ್ನ ಮೂಲಕ ಕರ್ವ್ ಮಾಡ್ಕೋಬೇಕು. ಇದನ್ನ ಈ ರೀತಿಯಾಗಿ ಶೇಪ್ನ ತಂದ್ಕೊಳ್ಳಿ. ಶೇಪ್ ತಂದ್ಕೊಂಡ ನಂತರ ಅದಕ್ಕೆ ಕಲರನ್ನು ಫಿಲ್ ಮಾಡಿ. ಕಲರನ್ನು ಫಿಲ್ ಮಾಡಿದ ನಂತರ ರೈಟ್ ಬಟನನ್ನು ಕ್ಲಿಕ್ ಅಥವಾ ಇಲ್ಲಿ ಒಂದು ಔಟ್ಲೈನನ್ನು ರಿಮೂವ್ ಮಾಡ್ಕೊಳ್ಳಿ. ಈಗ ನಾನು ಒಂದು ರೆಕ್ಟ್ಯಾಂಗಲ್ ಶೇಪ್ ಸೈಜ್ನ ಶೇಪನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು ಯೆಲ್ಲೋ ಕಲರನ್ನು ಅಪ್ಲೈ ಮಾಡ್ತೀನಿ. ಸೊ ಇಲ್ಲಿ ಬಂದು ಆಬ್ಜೆಕ್ಟಲ್ಲಿ ಆರ್ಡರ್ಸಲ್ಲಿ ಸೆಂಟ್ ಟು ಬ್ಯಾಕ್ ಅಂತ ಕೊಡಿ. ಮೇಲೆ ನೋಡಿ ಈ ರೀತಿಯಾಗಿ ಡಿಸೈನ್ ಸ್ವಲ್ಪ ಬೇಕಿದ್ರೆ ನಾವು ಕ್ರಾಪ್ ಶೇಪ್ಗೆ ಸರಿಯಾಗಿ ತಂದ್ಕೋಬೋದು. ನೋಡಿ ಇದನ್ನ ಡ್ರ್ಯಾಗ್ ಮಾಡಿ ಈ ಶೇಪ್ ಎನಿ ಚೇಂಜಸ್ ಇದ್ದರೆ ಚೇಂಜಸ್ಸನ್ನು ಮಾಡ್ಬೋದು. ಈ ರೀತಿಯಾಗಿ ನಾವು ಲೀವ್ಸನ್ನು ರೆಡಿ ಮಾಡ್ಬೋದು. ಈ ಡಿಸೈನನ್ನು ರೆಡಿ ಮಾಡ್ಕೋಬೋದು.